ಇದರಲ್ಲಿ ಹೆಚ್ಚಿಗೆ ಅದನ್ನು ಟ್ರಸ್ಟ್ ಕೊಡುವಂಥ ವಿಚಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನಮ್ಮ ಈ ಮಮತಾ ಬ್ಯಾನರ್ಜಿ ಅವರಿಗಂತೂ ಬಹಳಷ್ಟು ಬಿಸಿ ಮುಟ್ತಾ ಇದೆ. ಯಾಕೆ ಬಂತು ಅವ್ರದ್ದು ಚುನಾವಣೆ, ಅಲ್ಲೂ ಈಗ ಆದಂಥದ್ದು ಹಾಗೂ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಅಲ್ಲೂ ಬಿ ಜೆ ಪಿ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಅವ್ರ ಹಿಂದೆ ನಮ್ಮ ಕಮ್ಯುನಿಸ್ಟರನ್ನು ಮತ್ತು ಕಾಂಗ್ರೆಸ್ಸಿಗರನ್ನು ಸುಲಭವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ. ಇವತ್ತು ಇವರು ಸೋಲಿಸಿದ್ದಾರೆ ಬಿ ಜೆ ಪಿಗರನ್ನ ಹಿಂದೆ. ಆದ್ರೆ ಬಿ ಜೆ ಪಿಗರು ಇವತ್ತು ಭಿನ್ನ ಆಗಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ. ಮಹಾರಾಷ್ಟ್ರದಲ್ಲೇ ಎಲ್ಲರೂ ಕೂಡ್ಕೊಂಡಿದ್ದು ಕಾಂಗ್ರೆಸ್ ಜೊತೆಗಿತ್ತು UBT ಅಂದ್ರೆ ನಮ್ಮ ಶಿವಸೇನೆ ಉದ್ಧವ್ ಠಾಕ್ರೆ ಅವ್ರದ್ದು, NCP ನಮ್ಮ ಶರದ್ ಪವಾರ್ ಅವ್ರದ್ದು, ಇಂಥ ಘಟನೆಗಳನ್ನು ಕೊಟ್ಟಿದ್ದು ಬಿದ್ದು ನಿಶ್ಚಿತವಾಗಿ ಗೆಲ್ತದಪ್ಪ ಅನ್ನೋ ಸ್ಥಿತಿ ಒಳಗೆ ಏಕಾಏಕಿ ಲಾಸ್ಟ್ ಮಾಡಿದ್ರೆ 75 ಲಕ್ಷ ಮತಗಳು ಹೆಚ್ಚಾದವು. ಕೊನೆಯ ದಿನದ 1 ಅವರ್ದಲ್ಲೇ ವೋಟ್ಗಳು ಸಾಕಷ್ಟು ಆದವು. ಅಂತ 1200 ಮ್ಯಾಕ್ಸಿಮಮ್ ಇರ್ತಾವೆ ಒಂದು ಬೂತಿಗೆ, ಇಲ್ಲಿ 1500 ಮಾಡಿದರು ಅನ್ನುವಂಥದ್ದು. ಯಾಕೆ ಮಾಡಿದ್ರು ಏನು ಇವತ್ತು ಉತ್ತರ ಕೊಡ್ತಾ ಇಲ್ಲ ಅವರು. ಅದೇ ಕಾರಣಕ್ಕೆ ಯಾಕಪ್ಪ ನೀವು VVPATಗಳನ್ನು ಇದಕ್ಕೆ ಜೋಡಿಸಲಿಲ್ಲ, ನಮ್ಮ ಏನು ಈ ಮತಯಂತ್ರ ಪೆಟ್ಟಿಗೆಗಳಿಗೆ EVMಗಳಿಗೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಇಲ್ಲ. ಇಂಥವು ಅನೇಕ ಗದ್ದಲಗಳು ಬದಲಾಗಿದ್ದು. ಅದೇ ಕಾಲಕ್ಕೆ EVMಗಳ 99% ಇನ್ನೂ ಚಾರ್ಜ್ ಇದ್ದಿದ್ದು. ಅಲ್ಲ, ಮತ ಹಾಕಿದ ಮೇಲೆ ಇಷ್ಟೇ ಉಳಿಲಿಕ್ಕೆ ಸಾಧ್ಯತೆ, ಚಾರ್ಜಾ ಹೆಂಗೆ ಮಾಡಿದರು ಅನ್ನುವಂಥ ಅನೇಕ ಪ್ರಶ್ನೆಗಳ ಉತ್ತರ. ಮತ್ತು ಡಬ್ಬಿಗಳನ್ನು ಬದಲಾಯಿಸಿದ್ದು ಸಹಿತ ಸಾಕಷ್ಟು ದೃಶ್ಯಾವಳಿಗಳ ಮೇಲೆ ಹಾಕ್ತಾ ಇದ್ದಾರೆ. ಹರಿಯಾಣದಲ್ಲಂತೂ ಓಪನ್ ಆಗಿ ಅಲ್ಲಿಯ ಕಾರ್ಪೊರೇಟದ್ದು ಒಂದು ಏನು ಚುನಾವಣೆ ಆಗಿತ್ತು, ಓಪನ್ ಆಗಿ ತಿದ್ದುವಂಥ ಕೆಲಸ ಆಗಿತ್ತು ಮತಪೆಟ್ಟಿಗೆ ಮತ ಪತ್ರಗಳನ್ನು. ಹೀಗಾಗಿ ಇವತ್ತು ಏನು BJP ಆಡಳಿತದ ನಾವು ದುರಾಡಳಿತ ಅಂತೀವಿ ಏನಂತ ಗೊತ್ತಿಲ್ಲ, ವಿರೋಧ ಪಕ್ಷದ ದುರಾಡಳಿತ, ಮೋಸ, ಚೀಟಿಂಗ್ ಅಂತ ಕರಿತಾ ಇದ್ದಾರೆ. ಅವ್ರ ಅಭಿಪ್ರಾಯದಲ್ಲೇ ಇದು ಬಂದ್ ಆಗಬೇಕಾಗ್ಯದ, ಇದು ತನಿಖೆ ಆಗಬೇಕಾಗಿದೆ ಅಂತ ಇದ್ದಾರೆ. ಅದಕ್ಕಾಗಿ ಈ ಸಲ ಎಪಿಕ್ ಅಂದ್ರೆ ಮತದಾರ ಪಟ್ಟಿಗಳು ಅವು ಬಗ್ಗೆ ಇನ್ನೊಮ್ಮೆ ಎನ್ಕ್ವೈರಿ ಆಗುವಂಥದ್ದು, ಅದು ಮಾಡಿಸ್ರಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತಿನ ವಿರೋಧ ಪಕ್ಷಗಳ ಒಂದು ಒಗ್ಗಟ್ಟಿಗೆ ದೊಡ್ಡ ಬೆಂಕಿ ಇಟ್ಟಂಥವ್ರು ಯಾರಪ್ಪ ಅಂದರೆ ಈ ಮಮತಾ ಬ್ಯಾನರ್ಜಿ.